ಹಲೋ ಅಗ್ರಿಕಲ್ಚರ್ ಆಫೀಸ್. ಹಲೋ, ಸೋಮನ್ ಸರ್ ಅಲ್ವಾ? ಹೌದು, ಹೇಳಿ ಏನು ವಿಷಯ? ಸರ್, ಸ್ಟ್ರೈಕ್ ಮಾಡ್ತಿರೋದಕ್ಕೆ ಅಭಿನಂದನೆ ತಿಳಿಸೋಣ ಅಂತ ಮಾಡಿದೆ. ಹಾಗಿದ್ರೆ ಹೋಗ್ಲಿ ಮತ್ತೆ. ಸ್ಟ್ರೈಕ್ ಸೂಪರ್, ತುಂಬಾ ಚೆನ್ನಾಗಿ ಮಾಡ್ತಿದ್ದೀರಾ, ಏನು ಹೇಳೋದಿಲ್ಲ. ಹೇಳೋದೇನು ಇಲ್ಲ ಅಂದ್ರೆ ಏನಕ್ಕೆ ಕಾಲ್ ಮಾಡಿದ್ರಿ? ಅಯ್ಯೋ, ಸರಿ ಸರ್, ಹಾಗಾದ್ರೆ ಫೋನ್ ಇಡ್ತೀನಿ. ಹಾ ಸರಿ. ಸೋಮನಣ್ಣ, ಹಾ ನಾನು ಕಾಯ್ಬೇಕಾ? ಬೇಡ ಬೇಡ, ತೊಂದರೆ ಇಲ್ವಾ? ಸರಿ, ನಾಳೆ ನಾಳೆ ಬರ್ತೀನಿ. ಸಿಗೋಣ. ಹಾ ಹಲೋ ಅಗ್ರಿಕಲ್ಚರ್ ಆಫೀಸ್, ಯಾರು ಹೇಳಿ? ಸರ್, ನಾನು ನಿಮ್ಮ ಫ್ಯಾನ್ ಸರ್, ಬೆಳಗ್ಗೆ ಕಾಲ್ ಮಾಡಿದ್ನಲ್ಲ. ಓ, ಇಷ್ಟು ಬೇಗ ಅಭಿಮಾನಿ ಆದ್ರಾ? ಹಾ, ನಿಮ್ಗೆ ಏನು ಬೇಕು ಅಂತ ಹೇಳಿ. ನನ್ಗೇನ್ ಬೇಡ, ಹಾ, ನೀವ ಮರದ ಮೇಲೆ ಕೂತಿದ್ದೀರಲ್ಲ, ತುಂಬಾ ರಿಸ್ಕಿ ಅಲ್ವಾ ಅಂತ ಕಾಲ್ ಮಾಡಿದೆ. ಏನು ರಿಸ್ಕು? ಮಂಗಗಳು ಈಗಲೂ ಮರದ ಮೇಲೆ ತಾನೇ ವಾಸ ಮಾಡ್ತಿರೋದು, ಅವುಗಳಿಗೇನು ತೊಂದರೆ ಆಗ್ತಿಲ್ವಲ್ಲ? ಓ, ಅದಕ್ಕೆ ನಾನು ನೀವು ಮರದ ಮೇಲೆ ಕೂತ್ಕೊಂಡಿರೋದು. ನಿಮ್ಮ ಉದ್ದೇಶ ಏನು? ಅಯ್ಯೋ, ನಾನು ಏನು ಹೇಳ್ತಿಲ್ಲಪ್ಪ. ನೀವೀಗ ಮಾತಾಡ್ತಿರೋದು ಬೇರೆ ಪಕ್ಷದಿಂದ ತಾನೇ? ಈ ಸ್ಟ್ರೈಕ್ ನಿಲ್ಲಿಸ್ಬೇಕು ಅನ್ನೋದೇ ತಾನೇ ನಿಮ್ಮ ಉದ್ದೇಶ? ಹಾ? ಅಯ್ಯೋ, ನಾನ್ ಯಾವ್ದನ್ನು ಹಾಳು ಮಾಡ್ತಿಲ್ಲ, ಸುಮ್ನೆ ಸಪೋರ್ಟ್ ಮಾಡಕ್ ಕಾಲ್ ಮಾಡ್ದೆ. ನಿಮಗ್ ತೊಂದ್ರೆ ಆದ್ರೆ ಕಾಲ್ ಮಾಡಲ್ಲ, ಸಾರಿ. ಹಲೋ ಹಲೋ, ಯಾರು ಮಾತಾಡಿ? ಬೆಳಗ್ಗೆ ಕಾಲ್ ಮಾಡಿದ ಹುಡುಗಿನಾ? ಯಾವ ಹುಡುಗಿ? ನಾನ್ ನಿಮ್ಮ ಅಮ್ಮ ಕಣೋ. ಓ, ಅಮ್ಮ ನೀನಾ? ಏನು ವಿಷಯ? ನಿನ್ಗೆ ಹೋರಾಟ ಮಾಡೋಕೆ ಬೇರೆ ಜಾಗನೇ ಸಿಗ್ಲಿಲ್ವಾ? ಇದನ್ನ ಹೇಳೋದಕ್ಕೆ ಫೋನ್ ಮಾಡ್ದ? ನಾನೀಗ ಮಲಗಬೇಕು, ಸುಮ್ಮನಿರಮ್ಮ. ಏಯ್, ನೀನೇನಾದ್ರೂ ಊಟ ಮಾಡ್ದ್ಯಾ? ಅಮ್ಮ, ಇದು ಉಪವಾಸ ಸತ್ಯಾಗ್ರಹಮ್ಮ. ನಿನ್ ಹೋರಾಟ ಇವತ್ತಿಗೆ ಮುಗಿಯುತ್ತಾ? ನೀನ್ ಬರ್ತೀಯಾ ಅಂತ ನಿನ್ಗೋಸ್ಕರ ಸೊಪ್ಪಿನ ಸಾರು ಮಾಡಿಟ್ಟಿದ್ದೀನಿ. ಹೌದೌದು, ಅದೇನು ಸೊಪ್ಪಲ್ಯನೋ. ಹ 24 ಗಂಟೆ ಸೊಪ್ಪಿನ ಸಾರು ಮಾಡು ಅಂತ ಹೇಳ್ತಾ ಇದ್ದೆ. ಇವತ್ತೇನಾಗಿದೆ ನಿನ್ಗೆ? ಸೊಪ್ಪಿನ ಸಾರು ಇಷ್ಟ ಇಲ್ವಾ? ಇಷ್ಟಾನೇ. ಹಲೋ ಹಲೋ ಅಮ್ಮ. ಹಲೋ ಹಲೋ ಅಮ್ಮ. ಇಷ್ಟಾನೇ, ನನ್ಗಿಷ್ಟ ಅಂತ ಹೇಳಿದ್ನಲ್ಲ. ನನಗೂ ಇಷ್ಟನೇ. ಸೋಮನಣ್ಣ, ಎದ್ದೇಳಿ. ಸೋಮನಣ್ಣ, ಮೊದಲು ಹೋಗಿ ಬೇರೆ ನೆಟ್ ತಗೊಂಡ್ ಬರೋ. ನೆನ್ನೆ ರಾತ್ರಿ ಎಲ್ಲ ಮಲ್ಗೋಕೆ ಆಗ್ಲಿಲ್ಲ ಇಲ್ಲಿ. ಅದೆಲ್ಲ ಏನು ಬೇಕಾಗಿಲ್ಲ. ಮರ ಕಡಿಬಾರ್ದು ಅಂತ ಆರ್ಡರ್ ಆಗಿದೆ, ಕೆಳಗಡೆ ಬಾ. ನೀವಿಲ್ಲಿ ನೋಡ್ತಾ ಇರಬಹುದು, ನಿನ್ನೆ ರಾತ್ರಿ ಪೂರ್ತಿ ಅವರು ಇಲ್ಲೇ ಮಲಗಿದ್ದಾರೆ. ಇಂಥ ಹೋರಾಟನ ನಾವು ನೋಡೇ ಇಲ್ಲ. ಒಳ್ಳೆ ಉಪವಾಸ ಮಾಡ್ತಿದ್ದೆ, ನನ್ನ ಬ್ಲಡ್ ಪ್ಯೂರಿಫೈ ಆಗ್ತಾ ಇತ್ತು. ಮಾತಾಡ್ತೀವಿ, ನೀವು ನಮ್ಮ ಚಾನೆಲ್ ನ ನೋಡ್ತಾ ಇರಿ. ಈ ಮರದ ಬಗ್ಗೆ ಯಾಕೆ ಇವ್ರಿಗೆ ಇಷ್ಟೊಂದು ಪ್ರೀತಿ? ಗೆದ್ಬಿಟ್ವಿ, ಈ ಹೋರಾಟದಲ್ಲಿ ಗೆದ್ಬಿಟ್ವಿ. ಮಾತಾಡಿಸಿ ಕೇಳ್ತೀವಿ. ಮತ್ತೆ ಇವಾಗ ಅವ್ರು ಏನ್ ಹೇಳ್ತಾ ಇದ್ದಾರೆ? ಗೆದ್ಬಿಟ್ವಿ, ಈ ಹೋರಾಟದಲ್ಲಿ ಗೆದ್ಬಿಟ್ವಿ. ತಗೊಳ್ಳಿ, ಇದನ್ನ ಕುಡಿರಿ. ಗೆದ್ವಿ, ಈ ಹೋರಾಟದಲ್ಲಿ ನಾವು ಗೆದ್ವಿ. ಸರ್, ಬನ್ನಿ. ಎರಡು ಪಕ್ಷಗಳು ನಿಮ್ಗೆ ಸಪೋರ್ಟ್ ಮಾಡ್ತಾ ಇದಾವೆ. ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಇದನ್ನ ಕತ್ತರಿಸೋದು ತುಂಬಾ ಸುಲಭವಾದ ವಿಷಯನೇ, ಆದ್ರೆ ಇದನ್ನ ಬೆಳೆಸೋದಕ್ಕೆ 2-3 ತಲೆಮಾರಂತೂ ಬೇಕೇ ಬೇಕಲ್ವಾ? ಯಾವಾಗ್ಲೂ ಪರಿಸರದ ಮಧ್ಯೆನೇ ಇರಬೇಕು ಅಂತ ಇಷ್ಟಪಡೋ ವ್ಯಕ್ತಿ ನಾನು. ಮತ, ಜಾತಿ, ಭೇದ ಭಾವ ಅದ್ಯಾವುದೂ ನನಗೆ ಗೊತ್ತಿಲ್ಲ. ಒಂದ್ ವೇಳೆ ಯಾರಾದ್ರೂ ತಪ್ಪು ಮಾಡಿದ್ರೆ ಯಾರು ಏನು ಅಂತ ನೋಡಿದ್ರೆ ಪ್ರಶ್ನೆ ಮಾಡ್ತೀನಿ ಅಷ್ಟೇ. ನಾನು ಗೆದ್ವಿ, ಈ ಹೋರಾಟದಲ್ಲಿ ನಾವು ಗೆದ್ವಿ. ಈ ವ್ಯಕ್ತಿ ಒಬ್ಬರೇ ಹೋರಾಟ ಮಾಡಿ ಇವತ್ತು ಗೆದ್ದಿದ್ದಾರೆ. ತಗೋ, ಇದನ್ನು ಹೋಗುದ್ ಬಿಡು. ಸೀರೆ, ಸ್ಕರ್ಟು, ಬ್ಲೌಸ್ ಅಂತೆಲ್ಲ ಯಾಕೆ? ಇಷ್ಟೆಲ್ಲ ಹಾಕೊಳ್ಳೋ ಅವಶ್ಯಕತೆ ಇದ್ರು ಏನು? ಸುಮ್ಮನೆ ಒಂದು ನೈಟಿ ಹಾಕೋಬಾರ್ದಾ? ಸರಿ ಆಯ್ತು, ನಾಳೆಯಿಂದ ನೈಟಿನೇ ಹಾಕೋತೀನಿ. ಹಾಗೆ ನಿನ್ಗೂ ಒಂದು ನೈಟಿ ಕೊಡ್ಸ್ಬಿಡ್ತೀನಿ, ನೀನು ಅದನ್ನೇ ಹಾಕೋ. ಯಾಕೆ ಪ್ಯಾಂಟ್ ಶರ್ಟ್ ಹಾಕೊಂಡು ಕಷ್ಟಪಡ್ತೀಯಾ? ಫೋನ್ ರಿಂಗ್ ಆಗ್ತಾ ಇದೆ, ಹೋಗಿ ನೋಡಮ್ಮ. ಫೋನ್ ರಿಂಗ್ ಆಗ್ತಾ ಇದೆ ಅಂದೆ.
ನೈಟಿ ಇವ್ರ್ದ್ ಒಳ್ಳೆ ಹಾಕ್ಬೇಕಂತೆ, ಕತೆ. ನೈಟಿ. ಹಲೋ, ಯಾರು? ಇದು ಸೋಮನ್ ಸರ್ ಮನೆ ಅಲ್ವಾ? ಇದು ನನ್ ಮನೆ. ಅವನು ಎಕ್ಸ್ಟ್ರಾ ಟಿಕೆಟ್ ಅಷ್ಟೇ. ನೀನ್ ಯಾರು? ನಾನ್ ಸೋಮನ್ ಸರ್ ಫ್ಯಾನ್ ಮೇಡಮ್. ಸರ್ ಫೋನ್ ಕೊಡ್ತೀರಾ? ಅಯ್ಯೋ, ಸಾರ್ ಸ್ವಲ್ಪ ಬ್ಯುಸಿ ಆಗಿದ್ದಾರೆ. ಕೆಲ್ಸ ಮುಗಿದ್ಮೇಲೆ ಫೋನ್ ಮಾಡೋಕ್ ಹೇಳ? ಓ, ಹೌದಾ? ಸರಿ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಹಾಗೆ ಮಾಡು. ಅವನು ಬಟ್ಟೆ ಒಗಿತಾ ಇದ್ದಾನೆ. ಏಯ್, ಯಾರೋ ಹುಡುಗಿ ನಿನ್ ಫ್ಯಾನ್ ಅಂತ ಫೋನ್ ಮಾಡಿದ್ಲು. ಹಾ ಅಯ್ಯೋ, ಮತ್ ನನ್ನನ್ನು ಯಾಕೆ ಕರೀಲಿಲ್ಲ? ಏನ್ ನಡೀತಾ ಇದೆಯೋ ನನಗ್ ಗೊತ್ತಿಲ್ಲ. ಅವಳು ಮತ್ತೆ ಫೋನ್ ಮಾಡ್ತೀನಿ ಅಂತ ಹೇಳಿದಾಳೆ. ಹಲೋ. ಹಲೋ, ಸೋಮನ್ ಸರ್ ಅಲ್ವಾ? ಹಲೋ, ಹಾ, ನಿಮಗೆ ನನ್ನ ನಂಬರ್ ಹೇಗೆ ಸಿಕ್ತು? ಜಬ್ಬರ್ ಹತ್ರ ಕೇಳಿ ಇಸ್ಕೊಂಡೆ ಅಷ್ಟೇ. ಒಳ್ಳೇದಾಯ್ತು ಬಿಡಿ. ಅದ್ಯಾಕೆ? ಅಲ್ಲ, ನೀವು ಆಫೀಸಿಗೆ ಫೋನ್ ಮಾಡಿದ್ರೆ ಅಲ್ಲಿ ಸನ್ನಿ ಅಂತ ಒಬ್ಬ ಫೋನ್ ತೆಗಿತಾನೆ. ಅವನೊಂಥರ ಲೂಸು. ಸರ್ ಧ್ವನಿಲಿ ಯಾಕೋ ಪೊಸೆಸಿವ್ನೆಸ್ ಕೇಳಿಸ್ತಿದೆ. ಪೊಸೆಸಿವ್ನೆಸ್ಸಾ? ಅಲ್ಲ, ನನಗೆ ನಿಮ್ಮ ಹೆಸರೇನು ಅಂತಾನೆ ಗೊತ್ತಿಲ್ಲ. ನಿಜ ಹೇಳಿ, ನನ್ ಕಾಲ್ಗೋಸ್ಕರ ಕಾಯ್ತಿದ್ರಿ ತಾನೆ? ಇಲ್ಲ. ಹಾ? ಇಲ್ಲ ಅಂತ ಹೇಳೋದು ಸುಳ್ಳಾದ್ರೂ ಆಗಿರ್ಬೋದಲ್ಲ. ನಿಮ್ಮ ಹೆಸರೇನು ಅಂತ ಹೇಳಿ. ಶಾಲಿನಿ. ಶಾಲಿನಿ. ಬೇಬಿ ಶಾಲಿನಿನಾ? ಬೇಬಿ ಇಲ್ದಿರೋ ಶಾಲಿನಿ. ಅಮ್ಮ, ನನ್ಗೀಗ ಅರ್ಜೆಂಟಾಗಿ ಮದುವೆ ಆಗ್ಬೇಕು ಅನಿಸ್ತದೆ. ಅಯ್ಯೋ ದೇವ್ರೆ, ಏನ್ ಹೇಳ್ತಿದ್ಯೋ? ಅಲ್ವೋ, ನೀನ್ ಮದ್ವೆ ಮಾಡ್ಕೊಳ್ಳಿಲ್ಲ ಅಂದ್ರೆ ನೀನ್ ಒಬ್ನೇ ಹಾಳಾಗ್ತೀಯ ಅಷ್ಟೇ. ಮದ್ವೆ ಮಾಡ್ಕೊಂಡು ಆ ಹುಡುಗಿ ಲೈಫ್ನು ಹಾಳು ಮಾಡ್ತೀಯಾ? ಊರಲ್ಲಿ ಎಲ್ರು ಮಕ್ಳಿಗೆ ಮದುವೆ ಮಾಡಿ ಮೊಮ್ಮಕ್ಳ ಜೊತೆ ಇರಬೇಕು ಅನ್ಕೋತಾರೆ, ಆದ್ರೆ ನೀನು ಅದ್ ಯಾಕಮ್ಮ ಹೀಗಿದೆಯಾ? ಏಯ್, ನೀನ್ ಮದ್ವೆ ಮಾಡ್ಕೊಂಡ್ರೆ ನಾವೇ ಅವ್ರಿಗೆ ವರದಕ್ಷಿಣೆ ಕೊಡ್ಬೇಕು. ವರದಕ್ಷಿಣೆ ನಾವು ಕೊಡ್ಬೇಕಂತ? ಏನದು ಅಮ್ಮ ಮಗನ ಮಾತು? ನೋಡ್ದ್ಯಾ, ಅವ್ನ್ ಮದ್ವೆ ಮಾಡ್ಕೋಬೇಕು ಅಂತಿದ್ದಾನೆ. ಮಾಡ್ಕೊಳ್ಳಿ ಬಿಡಿ, ಒಳ್ಳೆ ವಿಷಯ ತಾನೆ. ಯಾರೋ ಹುಡುಗಿ? ಶಾಲಿನಿ. ಹೇಗಿದ್ದಾಳು ಹುಡುಗಿ? ನಾನು ಇನ್ನೂ ನೋಡೇ ಇಲ್ಲ ಅವ್ರನ್ನ. ನೋಡ್ದ್ಯಾ? ನಂತರನೇ ಆರೋಗ್ಯವಾಗಿ ಸುಂದರವಾಗಿ ನೋಡ್ಕೊಳ್ಳೋ ಹುಡುಗಿನೇ ಆ ಶಾಲಿನಿ. ಅವಳನ್ನ ಯಾರು ನೋಡಿದಾರೆ? ಇಲ್ಲ, ಮಾತಾಡೋದು ನೋಡ ಅನಿಸ್ತು. ಸೋಮ, ಈ ಪ್ರೀತಿ ಇದೆಯಲ್ಲ, ಅದು ಆಟೋಲ್ ಹೋಗೋ ತರ. ಎಲ್ ಬೇಕಾದ್ರೂ ಇಳಿಬೋದು. ಆದ್ರೆ ಮದ್ವೆ ಆತರ ಅಲ್ಲ, ವಿಮಾನ ಇದ್ದಂಗೆ ಮಧ್ಯದಲ್ಲಿ ಇಳಿಯಕ್ಕಾಗಲ್ಲ. ಸತ್ ಹೋಗ್ಬಿಡ್ತೀಯ. ಯೋಚನೆ ಮಾಡು. ಆ ಹುಡುಗಿ ಹಣೆ ಬರ, ನಾವೇನ್ ಮಾಡಕ್ಕಾಗುತ್ತೆ? ಕೇಳಿಸ್ಕೊಂಡ?